ಇಲ್ಲಿ ಗೌರಿ ಪೂಜೆ ಮಾಡಬೇಕು. 27 ಮಂದಿ ಗೌರಿ ದೇವತೆ ಇರ್ತಾರೆ. ಯಜಮಾನರಿಗೆ ಆಯಾರಿಗೆ ವಿದ್ಯೆ ಆಗ್ತದೆ. ಎಲ್ಲರೂ ವಿದ್ಯೆ ಆದ ನಿಮಗೆ ಬರ್ತದೆ. ಅದಕ್ಕೆ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಅರ್ಧ, ಗಂಡ ಮಾಡಿದ ಪಾಪ ಹೆಂಡತಿಗೆ ಬರಂಗಿಲ್ಲ. ಗಂಡ ಮಾಡಿದ ಪುಣ್ಯ ಮಾತ್ರ ಬರ್ತದೆ. ಹೆಂಡತಿ ಮಾಡಿದ ಪುಣ್ಯ ಗಂಡಿಗೆ ಹೋಗಂಗಿಲ್ಲ ಅಂತ. ಹೆಂಡತಿ ಮಾಡಿದ ಏನಾದರೂ ಪಾಪ ಇದ್ರೆ ಗಂಡು ಹೋಗ್ತದೆ. ಅಂದರೆ ಯಜಮಾನ ಅಂತ ಯಾರು ಇರ್ತಾರೋ ಅವರೇ ಎಲ್ಲ ನೋಡ್ಕೊಳ್ತಾರೆ. ತಾಯಿ ಅಂದರೆ ಹೆಂಡತಿ ಮಾಡಿದ ಪುಣ್ಯ ಮಕ್ಕಳಿಗೆ ಹೋಗ್ತದೆ. ಅದಕ್ಕೆ ಬಹುದೇವರೇ ಪುಣ್ಯ ಮಾಡ್ಕೊಂಡು ಹೋಗ್ತಾರೆ. ಆ ಪುಣ್ಯ ಅದಕ್ಕಾಗಿ ನಾವು ಭಗವಂತ ನಮ್ಮ ಕಡೆಯಿಂದ ಮಾಡಿಸ್ಬೇಕು. ನಾವು ಮಾಡ್ತೀವಿ ಅನ್ನೋದು ಆಗೋದಿಲ್ಲ, ದೇವರು ನಿಂತು ಮಾಡಿಸ್ತಾನಂತ. ನಾ ಹಂಗರ್ತ ಹರಿಕರ್ತ. ಸ್ವಾಮಿ ನೀನು ನಿಂತು ಮಾಡಿದ್ರೆ ನಾವು ಮಾಡಲಿಕ್ಕೆ ಆಗ್ತದೆ. ಇಂಥ ದೊಡ್ಡ ಮನೆ ಕಟ್ಟಿಸ್ಬೇಕಂದ್ರೆ ದೇವರ ಆಗೋದು. ತಂದೆ ತಾಯಿ ಆಶೀರ್ವಾದ, ಸೂರ್ಯರ ಆಶೀರ್ವಾದ, ಬ್ರಾಹ್ಮಣರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಇದ್ದರೆ ಮುಖ್ಯವಾಗಿ ಗೋಡ ಸ್ವಾಮಿ ಆಶೀರ್ವಾದ ಎಲ್ಲ ಜಗತ್ತು ಮಾತಂದೆ. ವಾರಾಹಿ ರಾಣಿ ಚಾಮುಂಡ ರುದ್ರಾಗ್ರಹ ಇಲ್ಲೆದ್ದು ಇಲ್ಲಿ ಬಂದು ಅಷ್ಟಾಗಿ ಹಿಂಗ ನಡುವ ಕಣ್ಣೆಡ್ ಅದಕ್ಕೆ ಹೇಳ್ತಾರೆ ಸಣ್ಣ ಜಗಾಡ್ತ ನಡುವುದಪ್ಪ ನೋಡ್ಬೇಡ ಅದಕ್ಕೆ ನಡುವ ಹೋಗೋದು ಅಂತಾರೆ. दुर्गा चंद्रबाला पूर्णकुंभेशु लक्ष्मी नारायण ध्यायामि अक्षरान् समर्पयामि. ನೋಡಿ ಇದು ಪೂಜೆ ಭಕ್ತಿನ ಮಾಡೋದು. ಅದು ಫೋಟೋನು ಜೊತೆಗೆ ಇರಬೇಕು. ಅವ್ರು ಚಿತ್ತ ಮಾಡೋದು ಅಷ್ಟಾಪಾಕ್ಷರ ಪರಮೇ ವೇಯಮನ ಲಕ್ಷ್ಮೀನಾರಾಯಣ ಪ್ರಾರ್ಥನಾ ನಮಸ್ಕಾರ ಸಮರ್ಪಯಾಮಿ. ಧ್ಯಾನ ಅಕ್ಷರ ಸಮರ್ಪಯಾಮಿ. ಪಾದವಿಂದಯ ಆಜು ಸಮರ್ಪಯಾಮಿ. ಆಜು ಸಮರ್ಪಯಾಮಿ. ಧೂಪಮಾಗ್ರಾಪಯಾಮಿ. प्रत्यक्ष दीप दर्शयामि. नैवेद्यं निवेदयामि. ओम सत्तो विवदिता गुणा पुनन्दो अष्ट सका शक्यानि जाति पद्रेशां लक्ष्मीर्निहतादि वाचिः मंगलवाणी जीवं समर्पयामि. सत्यानायामि भूरमण गोविंद వాడికి పండుగ వినిపిస్తావు ఆగ कई मुझे माता पिता गणष्ठ मही चैव तथैव प्रपितामही पिता पिता महश्चैव तथैव प्रपिता महः मातामह तत् पिता च प्रमाता मह कादयः एते भवन्तु सुप्रीताः प्रय जन्तु च मंगलಂ. ತಂದೆ ತಾಯಿ ಒಳ್ಳೇದೇ ಮಾಡ್ತಾರೆ. ನಾವು ಒಳ್ಳೆ ಮಾಡ್ತೀವೋ ಗೊತ್ತಿಲ್ಲ, ನಾಳೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯವರಾಗ್ತೀವಿ. ಅದಕ್ಕೆ ಗುರು ಹಿರಿಯರು ತಂದೆ ತಾಯಿಗಳು ಯಾವುದು ಇಲ್ಲೇ ಇರಲಿ, ಭೂಮಿ ಮೇಲೆ ಇರಲಿ ಅಥವಾ ಪಿತೃಲೋಕ ಅಂತ ಇರ್ತದೆ, ಚಂದ್ರಲೋಕ ಆದ್ಮೇಲೆ ಪಿತೃಲೋಕ ಬರ್ತದೆ, ಅಲ್ಲಿಂದ ಆಶೀರ್ವಾದ ಮಾಡ್ತಾರೆ ನಮ್ಮ ಹಿರಿಯರು. ಮಾತಾ ಪಿತಾ ಮಹಿ ಚೈವ ಅಂದರೆ ನಿಮ್ಮ ತಂದೆ ತಾತ ಮುತ್ತಾತ, ನಿಮ್ಮ ತಾಯಿ ತಂದೆ ಅವ್ರ ತಂದೆ ಅವ್ರ ತಂದೆ, ನಿಮ್ಮ ತಾಯಿ ಅವರಷ್ಟೇ 9 ಮಂದಿ ಪಿತೃಗಳು
ವಿಶೇಷ ಅನುಗ್ರಹ ಮಾಡಬೇಕು. ಈ ಮನೆ ಕಟ್ಟೇನಿ ಎಲ್ಲರ ಆಶೀರ್ವಾದ ನಮ್ಗೆ ಆಗ್ಬೇಕಂದ್ರೆ ಅಲ್ಲಿಂದ ಬಂದು ಹರಿಸಿ ಆಶೀರ್ವಾದ ಮಾಡಿರ್ತಾರೆ. ನಿಮ್ಮ ತಾಯಿ ಕಡೆ ನಿಮ್ಗೆ ಆಶೀರ್ವಾದ ತಗೊಂಡ್ರಲ್ಲ, ಅದೇ ಪ್ರಕಾರ ಅವ್ರು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ. ಮಾಡಿ ನೀವು ಅನ್ಕೊಳ್ಳೋದಕ್ಕಿಂತ ಹೆಚ್ಚೇ ಅವರು ಅನುಗ್ರಹ ಮಾಡ್ತಾರೆ. ಅದಕ್ಕಾಗಿ ಮನೆಯಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಶುಭ ಕಾರ್ಯಗಳಾಗ್ತಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಹಿರಿಯರ ಜೊತೆಗೆ ಶೋಭನ ದೇವತೆಗಳು, ಶುಭ ಕೋರ್ತಕ್ಕಂಥ ದೇವತೆಗಳೆಲ್ಲ ಬಂದು ಆಶೀರ್ವಾದ ಮಾಡ್ತಾರೆ. ಇದನ್ನು ನಾನು ನಿಮ್ಮ ಕೈಯಾಗ ಕೊಡ್ತೀನಿ. ಈ ಪುಟ್ಟಿ ಹಿಂಗೆ ಎತ್ತಿ ಹಿಡ್ಕೋಬೇಕು. ಎಡಗೈಯಾಗ 3 ಸಾರಿ ಬಾರಿಸ್ಬೇಕು. ಸಣ್ಣವ್ರ ಚಿತ್ತಾಟ ಪಾಡಿರ್ತಿರಲ್ಲ, ಎತ್ತರ ಎದುರಿಸ್ತಿರಲ್ಲ, ಅಷ್ಟು ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಆಯಸ್ಸು, ಆರೋಗ್ಯ, ಸಕಲ ಸಂಪತ್ತುಗಳು, ಸಕಲ ಭೋಗ್ಯ ಭಾಗ್ಯಗಳೆಲ್ಲ ಭಗವಂತ ಕೊಡ್ತಾನಂತೆ. ಪಾಸ್ ಮಾಡಬೇಕು. ಇದೇ ಚಾನ್ಸ್. ಎಷ್ಟು ಅಷ್ಟು ಒಳ್ಳೇದಾಗ್ತದೆ. ಭಯತೆ ಪಶೋವ ಜಮಾನೆ ದದಾತಿ ಯದಾಚಾರಂ ಮಣ್ಯೇನ ಮಾಂಡವಾನ ಅನೇಕ ಸ್ಮರಣಾರ್ಥೇನ ನಾಂದಿ ಶ್ರಾದ್ದೇನ ನಾಂದಿ ಉಪದೇವತಾಂಕೃತವಾದ ಲಕ್ಷ್ಮೀ ನಾರಾಯಣ ವೃದ್ಧಿ ಸಮೃದ್ಧಿ ಪ್ರಾರ್ಥನೆ ಮಾಡಬೇಕು. ಎಲ್ಲ ಪುಣ್ಯ ವಾಚನ ಅಂದ್ರೆ ಪುಣ್ಯ ಎಲ್ಲ ಪುಣ್ಯ ಬರಲಿ ಆಚಾರ್ಯ ಅಂತ ಹೇಳಿ ಪೂಜೆ ಮಾಡಿಸಿ ಪುಣ್ಯ ನಮಗೆ ಕೊಟ್ಟು ಹೋಗ್ರೆ ಆಚಾರ್ಯ ನಾವು ಬಟ್ಟೆ ಕೊಡ್ತೇವೆ. ನಮ್ಗೆ ದಯವಿಟ್ಟು ಪುಣ್ಯದಿಂದ ನಾವೆಲ್ಲ ಏರಿಕೆ ಹೋಗೋದು ಅಂತ ಹೇಳ್ತಕ್ಕಂಥದ್ದು ವಾಚತಾಂ ಆಗಲಿ ಅಂತ ಆಚಾರ್ಯ. ಈಗ ಎಲ್ಲ ದೇವತೆಗಳ ಆರಾಧನೆ ಆಗ್ತದೆ. ಏನಪ್ಪ ಅಂದ್ರೆ ನವಗ್ರಹ ದೇವತೆಗಳು ಸೂರ್ಯನ ಪೂಜೆ ಮಾಡಿದ್ರೆ ಆರೋಗ್ಯ ಆಯಸ್ಸು ವೃದ್ಧಿ ಆಗ್ತದೆ. ಚಂದ್ರನ ಪೂಜೆ ಮಾಡಿದ್ರೆ ಒಳ್ಳೆ ಮನಸ್ಸು ಕೊಡ್ತಾನೆ. ಸೂರ್ಯ ಅಂದ್ರೆ ಗೋಧಿ, ಚಂದ್ರ ಅಂದ್ರೆ ಅಕ್ಕಿ. ಕೆಂಪು ಗೋಧಿ ಕೆಂಪು, ಸೂರ್ಯನ ಕೆಂಪಿಗೆ ಇರ್ತಾನೆ ಸಾಯಂಕಾಲ. ಚಂದ್ರ ಅಕ್ಕಿ, ಅಂಗಾರಕ, ತೊಗರಿ, ಮಂಗಳ ಗ್ರಹ. ಆತ ಏನ್ ಕೊಡ್ತಾನೆ ನಮಗೆ ಅಂದ್ರೆ ಒಳ್ಳೆ ಭೂಮಿಗೆ ಸಂಬಂಧಪಟ್ಟಂತ ಆಸ್ತಿಗಳನ್ನೆಲ್ಲ ಕೊಡ್ತಾರೆ. ಬುಧ ಅಂದ್ರೆ ನಮ್ಮ ಮಕ್ಕಳ ವಿದ್ಯಾಬುದ್ಧಿಯನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ, ರಿಸಲ್ಟ್ ಇರ್ತಾರೆ. ಗುರು ಅಂತಂದ್ರೆ ಕಡ್ಲಿ ಅಂದ್ರೆ ಗುರುಗಳ ದೇವತೆಗಳು ಯಾರು ಅಂದ್ರೆ ಅವರ ಆಶೀರ್ವಾದ ಈ ಜೀವ ಪರ್ಯಂತ ಏನಪ್ಪಾ ಅಂತಂದ್ರೆ ಗುರುವಿನ ಒಳ್ಳೆ ಕಾರ್ಯಗಳಾಗ್ತದೆ. ಶುಕ್ರನ ಪೂಜೆ ಮಾಡಿದ್ರೆ ಲಕ್ಷ್ಮೀ ಅನುಗ್ರಹ ಆಗ್ತದೆ. ಶನಿದೇವರ ಪೂಜೆ ಮಾಡಿದ್ರೆ ಪಾಪಗಳ ಪರಿಹಾರ ಮಾಡ್ತಾರೆ. ರಾಹುನ ಪೂಜೆ ಮಾಡಿದ್ರೆ ಸತ್ವದೋಷಗಳನ್ನು ಪರಿಹಾರ ಮಾಡ್ತಾರೆ. ಕೇತುನ ಪೂಜೆ ಮಾಡಿದ್ರೆ ಚರ್ಮ ರೋಗಗಳನ್ನು ಪರಿಹಾರ ಮಾಡಿ 120, 130, 140 ವರ್ಷ ಆಯಸ್ಸು ಕೊಡ್ತಾರೆ. ನಂಗೆ ಒಂದೇ ಇಲ್ಲ, ನಮ್ಮ ಎಲ್ಲ ಕುಟುಂಬದವರಿಗೆ ದೀರ್ಘಾಯಸ್ಸನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಆಶೀರ್ವಾದ ಮಾಡೋದು ಬೇಡತಕ್ಕಂಥದ್ದು. ಆಮೇಲೆ ಎಲ್ಲ ಪರಿವಾರ ದೇವತೆಗಳು ಬರ್ತಾರೆ. ಕರ್ಮಶಾಸ್ತ್ರೀಯ ದೇವತೆಗಳು, ಆಮೇಲೆ ವಿಶೇಷವಾದಂತಹ ಚಿಕ್ಕ ಸಮಾಜ ದೇವತೆಗಳು, ದಿಕ್ಪಾಲಕ ದೇವತೆಗಳು, ಇಲ್ಲಿ ಬ್ರಹ್ಮಾದಿ ಮಂಡಲ ದೇವತೆಗಳು, ವಾಸ್ತು ಮಂಡಲ ದೇವತೆಗಳು ಎಲ್ಲ ದೇವರನ್ನು ಕರೆದು ಪೂಜೆ ಮಾಡ್ತಕ್ಕಂಥದ್ದು. ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೇಕು. ಅವನು ಬ್ರಹ್ಮಾದಿ ಅಪ್ಪ ಆಯ್ತು ಇಲ್ಲ ಆಯ್ತು ಪ್ರಾರ್ಥನೆ ಮಾಡಬೇಕು. ಹೇಳಿದ್ರೆ ವಾಸ್ತು ಯಾರು ಅಂದ್ರೆ ವರಾಹದೇವ ಮಗ ದೇವತೆ. ಆದ ಗುಣ ಮಾತ್ರ ರಾಕ್ಷಸ ಗುಣ ಇತ್ತು. ಮಂದಿಗೆ ಕೆಲವರು ಇರ್ತಾರೆ ನೋಡ್ರಿ, ಹಣೆ ತಕ್ಕೆ ಮಂದಿ ಜೋರಾಡ್ತಿರ್ತಾರೆ ಸುಮ್ಮನೆ. ಅದೇ ಪ್ರಕಾರ ತೊಂದರೆ ಕೊಡ್ತಾ ಇತ್ತು. ಅದಕ್ಕೆ ಬ್ರಹ್ಮದೇವರು ಏನು ಮಾಡಿದ್ರು, ಶಾಪ ವರಾಹದೇವ್ರ ಮಗ ಆಗಿದ್ದಕ್ಕೆ ವರಾಹದೇವರು ಕರ್ಕೊಂಡು ಎಲ್ಲ ದೇವತೆಗಳನ್ನ ಎಲ್ಲ ದೇವರು ಕಿರಿಕಿರಿ ಮಾಡ್ತಾ ಇದ್ರು. ಕರ್ಕೊಂಡು ಹೋದಾಗ ದೇವರು ಶಾಪ ಕೊಟ್ಟ ವರಾಹದೇವರು, ನೀನು 14 ಲೋಕದಲ್ಲಿ ಎಲ್ಲಿರುವಾರು ನಾಶ ಆಗೋದು ಶಾಪ ಕೊಟ್ಟ. ಅವಾಗ ತಮ್ಮ ತಪ್ಪು ತಿಳ್ಕೊಂಡು ಕ್ಷಮಾ ಮಾಡಿಸೋಣ ಅಂತ ಹೇಳ್ಕೊಂಡಾಗ ಯಾರು ಮನೆಯೊಳಗೆ ಭೂಮಿ ಪೂಜೆ ಮಾಡ್ತಾರೋ, ಯಾರು ಮನೆಯೊಳಗೆ ಪಾದ ಪೂಜೆ ಮಾಡ್ತಾರೋ, ಯಾರು ವಾಸ್ತು ಪೂಜೆ ಮಾಡ್ತಾರೋ ಅವ್ರ ಮನೆಗೆ ನೀನು ಒಳ್ಳೇದು ಮಾಡು. ಅದಕ್ಕೆ ವಾಸ್ತು ಪ್ರತಿಮೆ ಇಟ್ಟಾಗ ಉಲ್ಟಾ ಕೆಲಸ ಎಲ್ಲ ಉಲ್ಟಾ ಆಗ್ತಾನೆ. ಯಾರ ಮನೆ ಮಾಡಂಗಿರಲ್ಲ ಅವ್ರ ಮನೆ ಹೊಸ್ತಿನ ಮೇಲೆ ನಲ್ಕೊಂಡು ಅಂತ. ಅದಕ್ಕೆ ನಮಗೆ ಹೊಸ್ಲ ಸಾರಿಸ್ತಾರೆ ದಿನ. ಹೊಸ್ಲ ಅಂದ್ರೆ ದಹಿಲ್ಯಾಮ ಅಂದ್ರೆ ಹೊಸ್ತಿಲು. ಅದರಲ್ಲಿ ವಾಸ್ತು ಪೂಜೆ ಸಹಿತವಾಗಿ ಲಕ್ಷ್ಮೀ ನರಸಿಂಹ ಇರ್ತಾರೆ. ಅಲ್ಲಿ ಪೂಜೆ ಮಾಡಿದ್ರೆ ಪಾಸಿಟಿವಿಟಿ ಜಾಸ್ತಿ ಆಗ್ತದೆ. ಅಂದರೆ ನಮಗೆ ಒಳ್ಳೇದು ಮಾಡ್ತಾನೆ ಭಗವಂತ. ಅದಕ್ಕೆ ಹೊಸ ಸಾರಿಸಿ ಎಣ್ಣೆ ರಾಡಿ ಹಾಕಿ ಚಲೋ ಅಷ್ಟ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡ್ತಾರೆ. ಅದು ಮಾಡಿದ್ರೆ ನಮ್ಮ ಮನೆ ಏರಿಕೆ ಅಂತ. ಮಾಡಾರ ಮನೆ ಹೆಂಗಿರ್ತದೆ ಹೇಳ್ರಿ, ರಾವ್ ಇದ್ದಂಗೆ. ಅದಕ್ಕೆ ಪ್ರಾರ್ಥನೆ ಮಾಡಬೇಕು, ಕೈ ಬಿಡಬೇಕು. ಎಲ್ಲಿಡೇ ಕಾಳ್ತಾರೆ ಅಕ್ಷತೆ ಎಡಗೈ ಇಟ್ಕೋಬೇಕು. ಎಲ್ಲೆಲ್ಲಿ ಹೇಳ್ತೀವಿ ನುಡಿದಂತ ಕಳಿಸಿದ್ಮ್ಯಾಗ ಅಕ್ಕಂತ ಹೋಗ್ಬೇಕು. ಎಡಗೈ ಹಾಕ್ತಾರೆ. ನೀವು ಅಣ್ಣವ್ರ ಕೈ ಮುಟ್ಕೊಬೇಕು. ಶೀಘ್ರ ಓಂ ಶೀಘ್ರಂ ಆವಾಹಯಾಮಿ.
मध्यन्याय नमः मध्यमावाहयामि ओम जयन्ताय नमः जयन्तमावाहयामि ओम कृशाय नमः कृशमावाहयामि ओम सूर्याय नमः सूर्यमावाहयामि सत्याय नमः सत्यमावाहयामि ओम पुषाय नमः पुषमावाहयामि ओम आकाशाय नमः आकाशमावाहयामि ओम वायुवे नमः वायुमावाहयामि ओम पोष्णे नमः पोष्णमावाहयामि उताय नमः उतामावाहयामि ओम गृहक्षाय नमः गृहक्षमावाहयामि ओम यमाय नमः यममावाहयामि ओम गंधर्वाय नमः गंधर्वमावाहयामि ओम भृंगराजाय नमः भृंगराजमावाहयामि ओम मृगाय नमः मृगमावाहयामि ओम पितृभ्यो नमः पितृमावाहयामि दौल्याय नमः दौलिकामावाहयामि ओम सुग्रीवाय नमः सुग्रीवमावाहयामि ओम पुष्पदन्ताय नमः पुष्पदन्तमावाहयामि ओम जलदिशाय नमः जलदिशमावाहयामि ओम असुराय नमः असुरमावाहयामि ओम शोषाय नमः शोषमावाहयामि ओम पापाय नमः पापमावाहयामि ओम रोगाय नमः रोगमावाहयामि ओम महाय महायमावाहयामि ओम मुख्याय नमः मुख्यमावाहयामि ओम बलटाय नमः बलटमावाहयामि ओम सोमाय नमः सोममावाहयामि ओम सर्पाय नमः सर्पमावाहयामि ओम आदित्याय नमः आदित्यमावाहयामि ओम दित्याय नमः दित्यमावाहयामि ओम अपाय नमः अपायमावाहयामि ओम सवित्राय नमः सवित्रमावाहयामि ओम जयाय नमः जयमावाहयामि ओम रुद्राय नमः रुद्रमावाहयामि ओम अनियाय नमः अनिमावाहयामि ओम सवित्राय नमः सवित्रमावाहयामि वनस्पति वनस्पतिमावाहयामि उदाराय नमः उदारमावाहयामि ओम मित्राय नमः मित्रमावाहयामि रजक्षाय नमः रजक्षमावाहयामि ओम पुत्रदाय नमः पुत्रमावाहयामि ओम अपोसराय अपोसरमावाहयामि ओम ब्रह्मणे ब्रह्मणिमावाहयामि वाचस्पति वाचस्पतिमावाहयामि वाचस्पति पुष्पशर वाचस्पति देवताभ्यो नमः वास्तु स्थापयामि पूजाय नमः वास्तु स्थापयामि पूजाय नमः वसंत अक्षतां समर्पयामि वास्तुस्पति देवतानां वास्तुस्पति तुष्टवंताराय 5 ರೂಪಾಯಿಂದ ವಾಸ್ತು ಏನು पादु देवते आराधना वाहन गावा माता आने प्रिया नेतान आवेजन भगवानः यत्पय बाह्य प्रन्दो आवेजन ओदे जुजिबे ओम भू पादु जमावायामि ओम भवास्पुषमावायामि भवास्पुषमावायामि ओम पूर्वस्ता वास्पुषमावस्थापयामि पूजाय नमः आदो देव प्राणे ध्यान लक्ष्य वृंदा अजरा आगते चेत्या मागदेव प्राणो युगा ओम भू वास्पुषमावायामि भवास्पुषमावायामि भवास्पुषमावायामि ओम वास्पुषमावस्थापयामि पूजाय नमः आदो देशप्रिया आसंदा आदेशकी महंद्र आरामत्या पाहिचेवा उदयगरंदो युगा सुकृतानः ओम भूवास्पुषमावायामि भवास्पुषमावायामि भवास्पुषमावायामि ओम पूर्वस्वा वास्पुषमावस्थापयामि पूजाय नमः नीलावातो आस्पदस्वा आरुवाण्य अभिजन्ना तका आसुजेवायनः ओम भूवास्पुषमावायामि भवास्पुषमावायामि भवास्पुषमावायामि ओम पूर्वस्वा वास्पुषमावस्थापयामि पूजाय नमः ओम आस्पदस्वा तत्व वेत्ता प्राश्वादिनांद्रमेन तका ओम भूवास्पुषमावायामि